ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ಲರಿಗೂ ತುಂಬಾ ಇಷ್ಟ ಆಗುವಂತಹ ಬೆಣ್ಣೆ ದೋಸೆ ರೆಸಿಪಿನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ, ಯಾವುದೇ ಅಳತೆ ಕೂಡ ಸ್ಕಿಪ್ ಮಾಡದೆ ಈ ರೀತಿ ಅಳತೆಯಿಂದನೇ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಫಸ್ಟ್ ಇಲ್ಲಿ ರೇಷನ್ ಅಕ್ಕಿನ ತೊಗೊತಾ ಇದ್ದೀನಿ. ಬೇಕಾದರೆ ನೀವು ಮನೆಯಲ್ಲಿರುವಂಥ ಅಕ್ಕಿ ಕೂಡ ತೊಗೋಬೋದು. ನಾನು 2 ಗ್ಲಾಸ್ ಆಗುವಷ್ಟು ನಾನು ಈ ರೇಷನ್ ಅಕ್ಕಿಗೆ ನಾನು ಅರ್ಧ ಕಪ್ ಆಗುವಷ್ಟು ಇಲ್ಲಿ ಉದ್ದಿನಬೇಳೆನ ತಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಹಾಗೆ 1 ಸ್ಪೂನ್ ಆಗುವಷ್ಟು ಮೆಂತ್ಯಕಾಳನ್ನ ತಗೊಂಡಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ತುಂಬಾ ರುಚಿಯಾದಂತಹ ಬೆಣ್ಣೆ ದೋಸೆನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನೀವು ತಿಳ್ಕೊಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಇದನ್ನು 1-2-3 ಸರಿ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ. ಹಾಗೆ ಇದನ್ನು ಚೆನ್ನಾಗಿ 1-2-3 ಸಲ ನೀರಿಂದ ವಾಶ್ ಮಾಡಿದ ಮೇಲೆ ನಾನು ಒಂದು 4 ಲೋಟ ಆಗುವಷ್ಟು ನಾನು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ನಾವು 7-8 ತಾಸು ಇದನ್ನು ನಾವು ನೆನೆಯೋಕ್ಕೆ ಬಿಡಬೇಕು. ಇದನ್ನು ಚೆನ್ನಾಗಿ ನೆನೆಬೇಕು ಇದು ಅಕ್ಕಿ. ಬನ್ನಿ, ಇವಾಗ ನಾನು 7-8 ತಾಸು ಆಗಿದೆ. ಯಾವ ರೀತಿ ಅಕ್ಕಿ ನೆನೆದಿದೆ ಅಂತ ನೋಡಿ. ಉಬ್ಬಿ ಚೆನ್ನಾಗಿ ಈ ರೀತಿ ಬರಬೇಕು ಅಕ್ಕಿ. ಇವಾಗ ಪರ್ಫೆಕ್ಟಾಗಿ ಉಬ್ಬಿ ಚೆನ್ನಾಗಿ ಬಂದಿದೆ ಅಕ್ಕಿ. ಬನ್ನಿ, ಇವಾಗ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪವಾಗಿಯೇ ನಾವು ಈ ರೀತಿ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು, ಆದಷ್ಟು ಇದನ್ನು ಯಾವ ರೀತಿ ನಾವು ರುಬ್ಕೋಬೇಕಪ್ಪ ಅಂತಂದರೆ, ಇದು ಚೆನ್ನಾಗಿ ಒಂದು 10 ನಿಮಿಷ ರುಬ್ಕೊಂಡ್ಬಿಟ್ಟು ಕ್ರೀಮಿಯಾಗಿ ಬರಬೇಕು. ಆ ರೀತಿ ನಾವು ರುಬ್ಕೋಬೇಕು ಈ ಹಿಟ್ಟನ್ನು. ಈ ರೀತಿ ಕ್ರೀಮಿಯಾಗಿ ಬಂದರೆ ದೋಸೆ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ಉಬ್ಬಿ ಕೂಡ ಬರುತ್ತೆ. ಹಾಗೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಈ ಅವಲಕ್ಕಿನ ತಗೊಂಡಿದ್ದೀನಿ. ಬೇಕಾದರೆ ನೀವು ದಪ್ಪನ ಅವಲಕ್ಕಿ ಕೂಡ ಯೂಸ್ ಮಾಡ್ಬೋದು, ಅಥವಾ ತೆಳು ಕೂಡ ಯೂಸ್ ಮಾಡ್ಬೋದು. ಅದನ್ನು ಕೂಡ ನಾನು ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಕೊಂಡ್ಬಿಟ್ಟು, ಆ ಅವಲಕ್ಕಿ ಕೂಡ ಈ ರೀತಿ ಕ್ರೀಮಿಯಾಗಿ ಬರಬೇಕು. ಆ ರೀತಿ ಅವಲಕ್ಕಿ ಕೂಡ ರುಬ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡ್ಬಿಡಿ. ಆದಷ್ಟು ತರ್ತರಿಯಾಗಿ ಕೂಡ ಇರಬಾರ್ದು. ಈ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಕ್ರೀಮಿಯಾಗಿ ರುಬ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ನಾನು ಇದಕ್ಕೆ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕ್ಕೊತಾ ಇದ್ದೀನಿ. ಅದ್ರ ಮೇಲೆ ಒಂದು ಸ್ವಲ್ಪ ಈ ರೀತಿ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಇದನ್ನು ರಾತ್ರಿ ನೆನೆಸಿ ಇಟ್ಕೊತಾ ಇದ್ದೀನಿ ಈ ಹಿಟ್ಟನ್ನು. ಬೆಳಗ್ಗೆ ಅಷ್ಟರೊಳಗೆ ನಾವು ಇದು ನೋಡಿ ಯಾವ ರೀತಿ ಉಬ್ಬಿ ಬಂದಿರುತ್ತೆ ಅಂತ ನೋಡಿ. ಇವಾಗ ಬೆಳಗ್ಗೆ ನಾನು ಇದನ್ನು ತೆಗೆದು ನೋಡಿದಾಗ ಈ ರೀತಿ ಪರ್ಫೆಕ್ಟಾಗಿ ಈ ರೀತಿ ಬರಬೇಕು ದೋಸೆ ಹಿಟ್ಟು. ಈ ರೀತಿ ಬಂದರೆ ಈ ಬೆಣ್ಣೆ ದೋಸೆ ಮಾಡೋದಕ್ಕೆ ತುಂಬಾ ಪರ್ಫೆಕ್ಟ್ ಆದ ಹಿಟ್ಟು ಅನ್ಬೋದು. ಈ ರೀತಿ ಉಬ್ಬಿ ಬಂದ್ರೇ ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ. ಬನ್ನಿ, ಇದಕ್ಕೆ ನಾವು ಒಂದು ಸ್ವಲ್ಪ ಈ ಅಡುಗೆ ಉಪ್ಪು, ಹಾಗೆ ನಾನು ಕಲರಿಗೋಸ್ಕರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಫಸ್ಟು ನಾನು ಇದಕ್ಕೆ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಉಪ್ಪನ್ನು ಸ್ವಲ್ಪ ನೋಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ವಿಡಿಯೋಗೆ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನೀವು ಮೊದಲನೇ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮೊದಲು ನೋಡ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಹಿಟ್ಟು ಈ ರೀತಿ ಉಬ್ಬಿ ಬಂದರೆ ಪರ್ಫೆಕ್ಟಾಗಿ ದೋಸೆ ರೆಡಿ ಆಗುತ್ತೆ. ಆದಷ್ಟು ನಾವು ಈ ರೀತಿ ಮಿಕ್ಸಿ ಜಾರಿಗೆ ರುಬ್ಕೊತೀವಲ್ವ, ಆವಾಗಲೇ ನಾವು ಕ್ರೀಮಿಯಾಗಿ ಈ ರೀತಿ ರುಬ್ಕೊಂಡ್ರೆ ಈ ರೀತಿ ಹಿಟ್ಟು ಬೆಳಗ್ಗೆ ಅಷ್ಟರಲ್ಲಿ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ, ಇವಾಗ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಕಲರಿಗೋಸ್ಕರ ಅಂತ. ಕಲರ್ ತುಂಬಾ ಚೆನ್ನಾಗಿ ಸಖತ್ತಾಗಿ ಬರುತ್ತೆ. ನೀವು ನೋಡಿರ್ಬೋದು, ಈ ಹೋಟೆಲ್ಗಳಲ್ಲಿ ಬೆಣ್ಣೆ ದೋಸೆ ತಿನ್ನುವಾಗ 2 ಥರ ದೋಸೆ ರೆಡಿ ಆಗುತ್ತೆ. ನಾನು ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಫಸ್ಟ್ ನಾನಿಲ್ಲಿ ಒಂದು ಹೋಟೆಲ್ ಸ್ಟೈಲಿಯಲ್ಲಿ ನಾನು ಚಟ್ನಿನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ನಾನು ಹಸಿ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ನಾನು ಹಸಿಮೆಣಸಿನ್ಕಾಯಿಗೆ ಖಾರಕ್ಕೆ ತಕ್ಕಷ್ಟು ಇದನ್ನು ಚೆನ್ನಾಗಿ ಅಡುಗೆ ಎಣ್ಣೆಯಲ್ಲಿ ಹುರ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಜೀರಿಗೆ, ಹಾಗೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಪುಟಾಣಿನ ಹಾಕ್ಕೊತಾ ಇದ್ದೀನಿ. ಬೇಕಾದರೆ ನೀವು ಶೇಂಗಾ ಕೂಡ ಆ್ಯಡ್ ಮಾಡ್ಬೋದು. ಹಾಗೆ ನಾನು ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಗೆ ಪುದೀನಾನ ಹಾಕೋದನ್ನು ಮರಿಬೇಡಿ. ಪುದೀನ ಹಾಗೆ ಕೊತ್ತಂಬರಿ ಹಾಕೋದ್ರಿಂದ ತುಂಬಾ ಸಖತ್ತಾಗಿ ಬರುತ್ತೆ ಚಟ್ನಿ. ನೋಡಿ, ಈ ರೀತಿ ನಾನು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಬನ್ನಿ, ಇವಾಗ ದೋಸೆನ ಯಾವ ರೀತಿ 2 ರೀತಿಯಾಗಿ ಮಾಡ್ಬೋದು ಅನ್ನೋದನ್ನು ನೋಡೋಣ.
ಹೋಟೆಲ್ಗಳಲ್ಲಿ ಆದಷ್ಟು ಒಂದು 2 ಥರ ಕೊಡ್ತಾರೆ. ಫಸ್ಟ್ ನಾವಿಲ್ಲಿ ದೋಸೆ ಹಂಚಿಗೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕಿ ಒಂದು ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರಿಂದ ಈ ರೀತಿ ಚೆನ್ನಾಗಿ ಒರೆಸ್ಕೋಬೇಕು. ಗ್ಯಾಸ್ ಒಲೆನ ಆನ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಮಾಡ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕಿ ಸ್ವಲ್ಪ ಚಿಮುಕಿಸಿ ಅದು ಕೂಡ ಚೆನ್ನಾಗಿ ನಾವು ಈ ರೀತಿ ಒರೆಸ್ಕೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ. ಒಂದೊಂದ್ಸಲಿ ದೋಸೆ ಕಟ್ ಆಗುತ್ತೆ ಅಲ್ವ, ಆ ರೀತಿ ಆಗೋಲ್ಲ ಅಂತ ಅಷ್ಟೇ. ಬನ್ನಿ ಇವಾಗ ದೋಸೆನ ನೀವು ಹೋಟೆಲ್ಗಳಲ್ಲಿ ಒಂದು ದಪ್ಪ ದೋಸೆ ಕೂಡ ಮಾಡಿಕೊಡ್ತಾರೆ. ಕೆಳಗಡೆ ಫುಲ್ಲು ಕ್ರಿಸ್ಪಿ ಆಗಿರುತ್ತೆ, ಹಾಗೆ ಮೇಲ್ಗಡೆ ಸಾಫ್ಟಾಗಿರೋ ದೋಸೆ ಬರುತ್ತೆ. ನಾನು ಅದನ್ನು ಫಸ್ಟ್ ಟ್ರೈ ಹಾಕ್ತಾಯಿದ್ದೀನಿ. ಕೆಳಗಡೆ ಕ್ರಿಸ್ಪಿಯಾಗಿ ಬಂದುಬಿಟ್ಟು ಮೇಲ್ಗಡೆ ಒಂದು ಹತ್ತಿ ಅಂತ ಸ್ಮೂತಾಗಿ ಬರುತ್ತೆ ದೋಸೆ. ಈ ರೀತಿ ನಾನು ಮೊದಲನೇ ರೀತಿ ದಪ್ಪ ರೀತಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ನೀವು ದೋಸೆನ ಟ್ರೈ ಮಾಡ್ಬೋದು. ಹಾಗೆ ಇದಕ್ಕೆ ಮೇನಾಗಿ ಬೆಣ್ಣೆ ಹಾಕೋದನ್ನು ಮರಿಬೇಡಿ. ನಾನು ಮನೆಯಲ್ಲಿ ತಯಾರಿಸಿದಂತಹ ಬೆಣ್ಣೆನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಒಂದು ಸ್ವಲ್ಪ ಮೇಲ್ಗಡೆ ಈ ರೀತಿ ಮುಚ್ಚಳನ ಮುಚ್ಚಿಬಿಟ್ಟು ಬೇಯಿಸ್ಕೊಂಡ್ರೆ ಕೆಳಗಡೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಮೇಲ್ಗಡೆ ತುಂಬಾ ಚೆನ್ನಾಗಿ ಬೇಯುತ್ತೆ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಈ ದೋಸೆಗೆ ಅಡುಗೆ ಎಣ್ಣೆ ಬದಲು ನೀವು ಬೆಣ್ಣೆನೇ ಹಾಕ್ಕೋಬೇಕು. ಬೆಣ್ಣೆ ಹಾಕ್ಕೊಂಡ್ರೇ ನಿಮಗೆ ತುಂಬಾ ಚೆನ್ನಾಗಿ ಗರಿಯಾಗಿ ಕೂಡ ಕೆಳಗಡೆ ಚೆನ್ನಾಗಿ ಬರುತ್ತೆ, ಹಾಗೆ ಮೇಲ್ಗಡೆ ಕೂಡ ಸಾಫ್ಟಾಗಿ ಬರುತ್ತೆ. ನಾನಿಲ್ಲಿ ಮನೆಯಲ್ಲಿರುವ ಬೆಣ್ಣೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ಮೆಲ್ ಅಂತೂ ತುಂಬಾ ಘಮ ಅಂತ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಹಾಕ್ಕೊಂಡ್ಬಿಟ್ಟು ತಿರುಗಿಸಿ ಹಾಕ್ಕೊಳ್ಳೋದಿದ್ರೆ ಹಾಕ್ಕೋಬೋದು. ನಾವಿಲ್ಲಿ ಮುಚ್ಚಳನ ಮುಚ್ಚೋದ್ರಿಂದ ಮೇಲ್ಗಡೆ ಕೂಡ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಅಂತ ನಾನು ತಿರುಗಿಸಿ ಹಾಕ್ಕೊಂಡಿಲ್ಲ. ಈ ರೀತಿ ಬೆಣ್ಣೆ ಜೊತೆಗೆ ಬಿಸಿಯಾಗಿಯೇ ಕೊಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನಾನು ಇನ್ನೊಂದು ರೀತಿಯಾದ ದೋಸೆನ ಮಾಡ್ತಾಯಿದ್ದೀನಿ. ಆ ರೀತಿಯಾಗೂ ಕೂಡ ಹೋಟೆಲ್ಗಳಲ್ಲಿ ಕೊಡ್ತಾರೆ. ನಿಮಗೆ ಈ ರೀತಿ ದಪ್ಪವಾಗಿ ಮಾಡಬೇಕಪ್ಪ ಅಂತಂದರೆ ಈ ರೀತಿ ಕೂಡ ನೀವು ಟ್ರೈ ಮಾಡ್ಬೋದು. ನೋಡಿ ತುಂಬಾ ಚೆನ್ನಾಗಿ ಸಖತ್ತಾಗಿ ಬಂದಿದೆ. ಬಿಸಿ ಆಗಿರುವಾಗಲೇ ಇದನ್ನು ಕೊಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ. ಬನ್ನಿ ಇವಾಗ ಇನ್ನೊಂದು ದೋಸೆನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಅದು ಕೂಡ ಅಷ್ಟೇ, ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಕಾಟನ್ ಬಟ್ಟೆಯಿಂದ ಈ ರೀತಿ ಒರೆಸ್ಕೊಳ್ಳೋದನ್ನು ಮರಿಬೇಡಿ. ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಇನ್ನೊಂದು ಬಂದುಬಿಟ್ಟು ಸಾಫ್ಟಾಗಿ ನಾನು ಗರಿಯಾದಂತಹ ದೋಸೆನ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ, ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಬೆಣ್ಣೆ ಹಾಕಿದರೆ ತುಂಬಾ ಚೆನ್ನಾಗಿ, ಇದು ಕೂಡ ತುಂಬಾ ಸಖತ್ತಾಗಿ ಟೇಸ್ಟ್ ಆಗಿ ಬಂತು ನನಗೆ. ಇದು ಕೂಡ ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಆದಷ್ಟು ಇದನ್ನು ಬಿಸಿಯಾಗಿ ಬೆಣ್ಣೆ ಹಾಕಿ ಸರ್ವ್ ಮಾಡಿ ತಿನ್ನೋಕೆ ಅಂತೂ ತುಂಬಾ ಚೆನ್ನಾಗಿ. ಬೆಣ್ಣೆ ದೋಸೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.